ವಾಸುದೇವ 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 ಪರಮಾತ್ಮ ವಸುದೇವ ಸುತನೇ ಹೇ ಮುಕುಂದ ವಸುದೇವ ಸುತನೇ ಹೇ ಮುಕುಂದ ನಿನ್ನ ನಾಮವನೇ ನೆನೆಯುವುದು ಮನಕಾನಂದ ನಿನ್ನ ನಾಮವನೇ ನೆನೆಯುವುದು ಮನಕಾನಂದ ವಸುದೇವ ಸುತನೇ ಹೇ ಮುಕುಂದ ವಾಸುದೇವ ಜನಾರ್ದನ ದೇವಕಿ ಸುತನೇ ದೇವಕಿ ಸುತನೇ ದುಷ್ಟ ನಿವಾಸ ಪರಮಾತ್ಮ ದೇವಕಿ ಸುತನೇ ದುಷ್ಟ ನಿವಾಸ ಅಖಿಲಾಂಡೇಶ್ವರ ಆನಂದ ರೂಪ ವಾಸುದೇವ ಅಖಿಲಾಂಡೇಶ್ವರ ಆನಂದ ರೂಪ ದಾಸದಾಸರೊಳು ಮುಕ್ತಿ ಪ್ರದಾತ ವಾಸುದೇವ ದಾಸದಾಸರೊಳು ಮುಕ್ತಿ ಪ್ರದಾತ ವಸುದೇವ ಸುತನೇ ಹೇ ಮುಕುಂದ ನಿನ್ನ ನಾಮವನೇ ನೆನೆಯುವುದು ಮನಕಾನಂದ ನಿನ್ನ ನಾಮವನೇ ನೆನೆಯುವುದು ಮನಕಾನಂದ ವಸುದೇವ ಸುತನೇ ಹೇ ಮುಕುಂದ ನಾರಾಯಣ ನರಸಿಂಹವತಾರನೆ ಮುರಹರಿ ಮಾಧವನೇ ಪ್ರಹ್ಲಾದನ ಮರ ಕೇಳಿದಾಕ್ಷಣ ಅಭಯವನಿಟ್ಟವನೇ ಪರಮಾತ್ಮ ವಾಸುದೇವ ನಾರಾಯಣ ನರಸಿಂಹವತಾರನೆ ಮುರಹರಿ ಮಾಧವನೇ ಪ್ರಹ್ಲಾದನ ಮರ ಕೇಳಿದಾಕ್ಷಣ ಅಭಯವನಿಟ್ಟವನೇ ಮಾತೆ ಸಹೋದರ ಮಾವ ಕಂಸನ ನಾಶವ ಗೈದವನೇ ಮಾತೆ ಸಹೋದರ ಮಾವ ಕಂಸನ ನಾಶವ ಗೈದವನೇ ಶಿಶುಪಾಲ ದಾನವರ ನೀಲ ಮಾತದಿ ಪ್ರಾಣವ ಕಳೆದವನೇ ವಸುದೇವ ಸುತನೇ ಹೇ ಮುಕುಂದ ನಿನ್ನ ನಾಮವನೇ ನೆನೆಯುವುದು ಮನಕಾನಂದ ನಿನ್ನ ನಾಮವನೇ ನೆನೆಯುವುದು ಮನಕಾನಂದ ವಸುದೇವ ಸುತನೇ ಹೇ ಮುಕುಂದ ಪರಮಾತ್ಮ ವಾಸುದೇವ ಕಾಣಲು ನಿನ್ನ ಸಿರಿಪಾದವನು ದೇವಾ ದೇವಾ ಕಾಣಲು ನಿನ್ನ ಸಿರಿಪಾದವನು ಪ್ರಾಣದಿಂದುಳಿದು ಕಾದಿಹೆನಯ್ಯ ವಾಸುದೇವ ಜನಾರ್ದನ ಪ್ರಾಣದಿಂದುಳಿದು ಕಾದಿಹೆನಯ್ಯ ದಿನನೊಳ್ಳಿ ದಯೆ ಎಂದಿಗೆ
ನಾಮವ ನೆನೆವುದು ಮನಕಾನಂದ, ನಿನ್ನ ನಾಮವ ನೆನೆವುದು ಮನಕಾನಂದ. ವಸುದೇವ ಸುತನೇ ಹೇ ಮುಕುಂದ. ಅನೇಕ ಮುನಿಮಾನರುಗಳಿಗೆ ಮುಕ್ತಿಯ ನೀಡಿರುವೆ, ಆದರೆ ನಾನೇ ನನ್ಯಾಯವ ಗೈದಿರುವೆನು ಹರಿಯೇ. ವಾಸುದೇವ, ಅನೇಕ ಮುನಿಮಾನರುಗಳಿಗೆ ಮುಕ್ತಿಯ ನೀಡಿರುವೆ, ಆದರೆ ನಾನೇ ನನ್ಯಾಯವ ಗೈದಿರುವೆನು ಹರಿಯೇ. ನಾನೇನಂತಹ ಪ್ರಹ್ಲಾದನಲ್ಲ, ಕೇವಲ ಮಾನವನು. ನಾನೇನಂತಹ ಪ್ರಹ್ಲಾದನಲ್ಲ, ಕೇವಲ ಮಾನವನು. ಅವರಿಗಿಟ್ಟಂತ ಮೋಕ್ಷದ ಪದವಿಯ ನಾನು ಬೇಡಲೊಲ್ಲೆ. ವಸುದೇವ ಸುತನೇ ಹೇ ಮುಕುಂದ, ನಿನ್ನ ನಾಮವ ನೆನೆವುದು ಮನಕಾನಂದ, ನಿನ್ನ ನಾಮವ ನೆನೆವುದು ಮನಕಾನಂದ. ವಸುದೇವ ಸುತನೇ ಹೇ ಮುಕುಂದ, ಹೇ ಮುಕುಂದ, ಹೇ ಮುಕುಂದ, ಹೇ ಮುಕುಂದ. ಪರಮಾತ್ಮ ಹಲವಾರು ವರ್ಷಗಳಿಂದಲೂ ಸದಾ ನಿನ್ನ ಸೇವೆ, ನಿನ್ನ ಧ್ಯಾನ, ನಿನ್ನ ನಾಮಸ್ಮರಣೆಯಿಂದಲೇ ಕಾಲಹರಣ ಮಾಡುತ್ತಿರುವ ಈ ಪಾಮರನಾದ ನನಗೆ ಮಂಗಳ ಮೂರ್ತಿಯಾದ ನಿನ್ನ ದರ್ಶನವನ್ನು ಎಂದು ನನ್ನ ಅಂಗಳಕ್ಕೆ ತಂದು ನನ್ನ ಜನ್ಮ ಸಾರ್ಥಕಪಡಿಸುವೆ ಪ್ರಭು. ಓಹೋ, ಪರಮಾತ್ಮನು ಈ ದಿನ ಆ ದುರ್ಯೋಧನನ ಬಳಿಗೆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ರಾಯಭಾರಿಯಾಗಿ ಈ ಮಾರ್ಗದಲ್ಲೇ ಬರುವನಂತೆ. ಹೇ ದಯಾಮಯ, ಸಕಲ ಭೋಗ ಭಾಗ್ಯಗಳನ್ನು ಮೆರೆಯುತ್ತಿರುವ ಆ ದುರ್ಯೋಧನ ಬಳಿಗೆ ಹೋಗುವಾಗ ಈ ಪಾಮರನಾದ ನನಗೆ ಕಾಣಿಸುವೆಯಾ ತಂದೆ? ನಿನ್ನನ್ನು ನೋಡಿ ಸಿದ್ಧಿಯನ್ನು ಪಡೆಯುವವರೆಗೂ ಈ ಕ್ಷೀರ ಪಾನದಿಂದಲೇ ನನ್ನ ಉದರ ಪೋಷಣೆಯನ್ನು ಮಾಡಿಕೊಳ್ಳಿರು ಪರಮಾತ್ಮ. ಇದು ನಿನಗರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಕೃಷ್ಣ ನಮೋ ನಮಃ. ದೇವದೇವ ದೇವ ವಾಸುದೇವ. ಜಯ ಜಯ ದೇವ ಬೃಹು ಮುನಿ ಪೂಜಿತ ರಾಧಾ ರಮಣ ಪಾವನ ನಾಮ. ಪರಮಾತ್ಮ ವಾಸುದೇವ, ಜಯ ಜಯ ದೇವ ಬೃಹು ಮುನಿ ಪೂಜಿತ ರಾಧಾ ರಮಣ ಪಾವನ ನಾಮ. ಜಯ ಜಯ
ಭಕ್ತರ ಕಾಯೋ ದೇವಕಿ ತನಯ ಭಕ್ತರ ಕಾಯೋ ದೇವಕಿ ತನಯ ಸಾಕಿ ಜೀವನ ಸಾರ್ಥಕ ಪಡಿಸೋ ಪರಮಾತ್ಮ ಸಾಗಿ ಜೀವನ ಸಾರ್ಥಕ ಪಡಿಸೋ ಜಯ ಜಯ ದೇವಾ ಪರಮಾತ್ಮ ಯಾರು ಪರಮಾತ್ಮ ಬಂದೆಯಾ ತಂದೆ ವಾಸುದೇವ ಈ ದೀನನ ಮರೆಯಾಳಿಸಿ ಕರುಣಿಕೆಯ ದೇವ ಪರಮಾತ್ಮ ಇಲ್ಲಿ ಪರಮಾತ್ಮ ಬೆಳಗಿದೆಯ ಮನ ಮಂದಿರವ ಬೆಳಗಿದೆಯ ಮನ ಮಂದಿರವ ಹರಿಸಿದೆಯ ಅಂಧಕಾರ ಮನದೇ ಹರಿಸಿದೆಯ ಅಂಧಕಾರ ಮನದೇ ಬೆಳಗಿದೆಯ ಮನ ಮಂದಿರವ ಪಾಲಕಡಲನು ಲೀಲೆಯಿಂದಾಡುತ್ತ ಲೋಲಲೋಚನನೆ ಬಂದೆಯ ಸ್ವಾಮಿ ಪಾಲಕಡಲನು ಲೀಲೆಯಿಂದಾಡುತ್ತ ಲೋಲಲೋಚನನೆ ಬಂದೆಯ ಸ್ವಾಮಿ ಕೊಡುತ್ತಿದೆಯ ದಹಿ ಜಡಲ ಕಡೆದು ಹೊರಿಯೇ ಕಡುಸಿದೆಯಾದಹಿ ಜಡಲ ಕಡೆದು ಹೊರಿಯೇ ಕಡುಸಿದೆಯಾದಹಿ ಜಡಲ ಕಡೆದು ಹೊರಿಯೇ ಕಡುಸಿದೆಯಾದಹಿ ಜಡಲ ಕಡೆದು ಹೊರಿಯೇ ಭವ್ಯ ಮೂರುತಿಯ ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ ಸರಳ ಮರ ಕೇಳಿ ಸುರುಳ ಹಿರಣ್ಣನ ತೋಳನು ಬರಳನೆ ಧರಿಸಿದೆಯ ಕರಿಯ ಮರ ಕೇಳಿ ಬರದೆ ನೀ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಸರಳ ಮರ ಕೇಳಿ ಸುರುಳ ಹಿರಣ್ಣನ ತೋಳನು ಬರಳನೆ ಧರಿಸಿದೆಯ ಕರಿಯ ಮರ ಕೇಳಿ ಬರದೆ ನೀ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಹರಿಯನಂತ ಗುಣ ರೂಪವೇ ನಿನ್ನಯ ಹರಿಯನಂತ ಗುಣ ರೂಪವೇ ನಿಂದ ಅನುದಿನವು ಮನದೊಳಗೆ ಜಪಿಸುವುದು ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ
ಹುಟ್ಟು ಕೂಡನಿಗೆ ಕಣ್ಣು ಬಂದಂತೆಯೂ ಈ ದರಿದ್ರನಿಗೆ ನಿಧಿ ದೊರೆತಂತೆಯೂ ದೀನನ ಮೊರೆಯಾಲಿಸಿ ದರ್ಶನಿತ್ತನ ದೇವ. ಈ ನಿನ್ನ ಪಾದ ಪಾಶದಿಂದ ಈ ನನ್ನ ಕುಟೀರವನ್ನು ಪಾವನ ಮಾಡಿದೆಯಲ್ಲ ತಂದೆ. ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು. ಇದು ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ವಿದುರ, ನಿನಗೆ ಮಂಗಳವಾಗಲಿ. ಮೇಲೇಳು ವಿದುರ. ವಿದುರ, ಪರಮಾತ್ಮ, ನೀನೇನು ಸಾಮಾನ್ಯನೇ? ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ, ಇಲ್ಲಿ ಗುಣಸಾಗರ ನುಡಿ ಅಮೃತಮಯ ಮಧುರ ಭಕ್ತಿಯು ಜಗದಿ ಅಪಾರ ನಿನ್ನ ಕೀರ್ತಿದುವೆ ಆಧಾರ. ವಿದುರ, ಪರಮಾತ್ಮ, ನಿನ್ನೆ ಗುಣಸಾಗರ ನುಡಿ ಅಮೃತಮಯ ಮಧುರ ಭಕ್ತಿಯು ಜಗದಿ ಅಪಾರ ನಿನ್ನ ಕೀರ್ತಿದುವೆ ಆಧಾರ. ವಿದುರ, ವಾಸುದೇವ, ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ ನಿನ್ನಯ ಗುಣವ. ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ವಿದುರ, ವಿದುರ, ವಿದುರ. ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಚಿರದಿಂದಲೇ ಜೀವಿಸುತ್ತಿರುವೆ. ಪರಮಾತ್ಮ, ಚಿರದಿಂದಲೇ ಜೀವಿಸುತ್ತಿರುವೆ. ಕರೆಯಳು ನಿನಗಡವಿರುವರೆ ವಿದುರ ನಿನ್ನಯ ಗುಣಕ್ಕೆ ಸಮನಿಹರೆ. ಕರೆಯಲು ನಿನಗಡೆ ಇರುವರೆ ವಿದುರ ನಿನ್ನಯ ಗುಣಕ್ಕೆ ಸಮನಿಹರೆ. ಇದನರಿಯದೆ ಪಾಮರನಂತೆ ಇದನರಿಯದೆ ಪಾಮರನಂತೆ ವಿದುರ ನಿನ್ನೆ ಗುಣಸಾಗರ ನುಡಿ ಅಮೃತಮಯ ಮಧುರ ಭಕ್ತಿಯೋ ಜಗದಿ ಅಪಾರ ನಿನ್ನ ಕೀರ್ತಿಗಿರುವೆ ಆಧಾರ. ವಿದುರ, 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 ವಿದುರ.
ನೀನೇನು ಸಾಮಾನ್ಯನೇ? ಹಲವಾರು ವರ್ಷಗಳಿಂದಲೂ ಈ ಪರ್ಣ ಕುಟೀರದಲ್ಲಿಯೇ ವಾಸ ಮಾಡಿಕೊಂಡು ಸದಾ ನನ್ನ ನಾಮವನ್ನೇ ಸ್ಮರಿಸುತ್ತಾ ಕಾಮ ಕ್ರೋಧಾರಿಗೆ ಎಡೆಮಾಡಿಕೊಡುವ ಆಹಾರವನ್ನೆಲ್ಲ ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ಈ ನಿನ್ನ ಉದರ ಪೋಷಣೆಯನ್ನು ಮಾಡಿಕೊಂಡಿರುವ ನಿನ್ನ ಭಕ್ತಿಯನ್ನು ನಾನು ಚೆನ್ನಾಗಿ ಬಲ್ಲೆ ವಿದುರ. ನಿನ್ನ ಕೊಂಡಾಟವೂ ಆಗಿರಲಿ, ನಾನು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿರುವನು. ಏನಾದರೂ ಆಹಾರವನ್ನು ಕೊಡೆಯ ಪರಮಾತ್ಮ. ವಿದುರ, ಪರಮಾತ್ಮ ಸಕಲ ಲೋಕಗಳನ್ನು ತನ್ನ ಹೃದಯದ ಮಧ್ಯದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುವ ನಿನಗೆ ಲಕ್ಷ ನಕ್ಷತ್ರಮಯ ಓ ಕ್ಷಾಂತರ ವೃಕ್ಷ ಕ್ಷೀರಸಾಗರ ಸೇರಿಸಿ ನೀನು ಈ ಕುಕ್ಷಿಯೊಳಗೆ 7 ಲೋಕವನ್ನೇ ರಕ್ಷಿಸಬಲ್ಲ ಪಕ್ಷಿ ವಾಹನಾದ ನಿನಗೆ ಈ ಪಾಮರನಾದ ನಾನು ಏನನ್ನು ಕೊಡಲಿ ಪರಮಾತ್ಮ? ನನ್ನನ್ನು ಪರಿಹಾಸ್ಯಗೈಯುತ್ತಿರುವೆ ತಂದೆ. ವಿದುರ, ವಿದುರ, ಪರಮಾತ್ಮ ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ? ಏನು ಗೋಮಾತೆ ಕ್ಷೀರವೇ? ವಿದುರ, ಹಿಂದೆ ಶಬರಿಯು ಆಯ್ದು ಕಚ್ಚಿ ತಂದ ಹಣ್ಣಿನ ರುಚಿಯಿಂದಲೂ ಭಕ್ತಿಯಿಂದಲೂ ಕುಚೇಲನು ತಂದುಕೊಟ್ಟ ಅವಲಕ್ಕಿಯ ಸಾರವನ್ನು ಈ ನನ್ನ ನಾಲಿಗೆ ಇನ್ನೂ ಮರೆತಿಲ್ಲ. ಹೀಗಿರುವಾಗ ನಿನ್ನಲ್ಲಿರುವ ಆ ಗೋಮಾತೆ ಕ್ಷೀರವು ಇವೆರಡಕ್ಕಿಂತಲೂ ಬಲು ಪ್ರಿಯವಾದುದು. ಹೋಗು ವಿದುರ, ಆ ಕ್ಷೀರವನ್ನೇ ತೆಗೆದುಕೊಂಡು ಬಾ. ಆಗಬಹುದು ತಂದೆ. ಏಕೆ ವಿದುರ ಕಳವಳ ಪಡುತ್ತಿರುವೆ? ಏನಂದಲಿ ಹೇಳಿದೆ ದೇವ, ನಿಮ್ಮ ನೈವೇದ್ಯಕ್ಕೆ ಇಟ್ಟಿದ್ದ ಕ್ಷೀರವನ್ನು, ನನ್ನ ನೈವೇದ್ಯಕ್ಕೆಂದಿಟ್ಟ ಕ್ಷೀರವನ್ನು ನಿಮಗರ್ಪಿಸಿ ನನಗರ್ಪಿಸಿ ಎಲ್ಲವನ್ನು ನಾನೇ ಸೇವಿಸಿಬಿಟ್ಟೆನ ದೇವ. ವಿದುರ, ನನಗರ್ಪಿತವಾದ ಮೇಲೆ ಆ ಪಾತ್ರೆಯಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕಲ್ಲವೇ? ಹೋಗು ವಿದುರ, ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಆಗಬಹುದು ತಂದೆ. ವಾಸುದೇವ, ಇದು ತೆಗೆದುಕೋ ದೇವ. ಪರಮಾತ್ಮ ಎಂತಹ ಸುಳ್ಳುಗಾರನಯ್ಯ! ಪಾತ್ರೆಯಲ್ಲಿ ಕ್ಷೀರವಿದ್ದರೂ ಸಹ ಇಲ್ಲವೆಂದು ಸುಳ್ಳು ಹೇಳುತ್ತಿರುವೆ. ಪರಮಾತ್ಮ, ಈ ಪಾತ್ರೆಯ ತಳಭಾಗದಲ್ಲಿರುವ ಕ್ಷೀರದಿಂದ ನಿಮ್ಮ ತುದಿ ನಾಲಿಗೂ ಸಹ ನೆನೆಯುವುದಿಲ್ಲ. ಅದು ಸಹ ಎಂಜಲಾಗಿರುವುದು. ವಿದುರ, ಸಪ್ತ ಸಾಗರಗಳೇ ಏಕಕಾಲದಲ್ಲಿ ಬತ್ತಿ ಹೋದರೂ ಸಹ ಈ ನಿನ್ನ ಕ್ಷೀರ ಪಾತ್ರೆ ಎಂದಿಗೂ ಬತ್ತುವುದಿಲ್ಲ. ಇದು ನೋಡು ವಿದುರ. ನೀನು ಕೊಟ್ಟ ಕ್ಷೀರದಿಂದ ನನ್ನ ಮನಸ್ಸು ತೃಪ್ತಿಯಾಗಿ ಉಳಿದ ಹಾಳು ಹೇಗೆ ಒಳೆ ಒಳೆಯಾಗಿ ನೋಡುವುದಿಲ್ಲ. ಪರಮಾತ್ಮ ವಾಸುದೇವ ದಯಾಮಯ ಬ್ರಹ್ಮಾಂಡ ದೇಶಂ ಭುವಿಯೋ ಭಕ್ತ ಜನ ಪರಿಪಾಲಿತಂ ಸಪ್ತಾದಿ ಮುನಿ ವಂದಿತಂ ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ. ಪರಮಾತ್ಮ ಸಾಗರ ಶಯನ ಶಿರ ಸಾಗರ ಶಯನ ಸಾಗರ ಶಯನ ಶಿರ ಸಾಗರ ಶಯನ ಮುರಳೀಧರ ಕರುಣಾ
ತಾಮಸ ನೀಡಿದ ದಾಮೋದರ ತಾಮಸ ನೀಡಿದ ದಾಮೋದರ ಸಾಗರ ಶಯನ ಅಚಿರ ಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರ ಶಯನ ಚಿರಸಾಗರ ಶಯನ. ಸ್ವಾಮಿ, ಕ್ಷೀರಸಾಗರ ಶಯನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ ದೇವ. ಈ ನಿನ್ನ ಮಹಿಮೆಯನ್ನು ಆ ಯಶೋಧ ದೇವಿ ಮಾತ್ರ ಅರಿಯಬಲ್ಲಳು. ಈ ಪಾಮರನ ನಾದು ನಿನ್ನ ಮಹಿಮೆಯನ್ನು ಅರಿಯಲು ಸಾಧ್ಯವೇ? ವಿದುರ, ನಾನು ಪಾಂಡವರ ರಾಯಭಾರಿಯಾಗಿ ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಯುಧಿಷ್ಠಿರನ ಬಳಿಗೆ ಹೋಗುವುದು. ಪರಮಾತ್ಮ, ನಿನ್ನನ್ನೇ ಚಕ್ಷುಗಳಂತೆ ನಂಬಿರುವ ಆ ಪಾಂಡವರನ್ನು ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಲು ಹೋಗುತ್ತಿರುವುದು ರಾಯಭಾರಿಯಾಗಿ ಬಹು ಶ್ಲಾಘನೆ ಹೊಂದಿದ್ದೇವ. ಆದರೆ ಆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಿ ಅವರನ್ನು ಕೈ ಬಿಡದೆ ಕಾಪಾಡುವ ಬರ ನಿನ್ನದು ಪರಮಾತ್ಮ. ವಿದುರ, ದುರ್ಯೋಧನನು ಪಾಂಡವರಿಗೆ ತಾನಾಗಿಯೇ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಬಿಡದೆ ಹೋದರೆ ಬಿಡಲಾರೆ ಕೇಳು ವಿದುರ ಧರ್ಮವ ಹದಗೆಡಿಸುವರನ ಸಭೆ ಬಡಿಯದೆ. ಬಿಡಲಾರೆ ಕೇಳು ವಿದುರ ಧರ್ಮವ ಹದಗೆಡಿಸುವರನ ಸಭೆ ಬಡಿಯದೆ. ಬಿಡಲಾರೆ ಕೇಳು ವಿದುರ. ಹೃದಯ ಸುತರು ಸಧರ್ಮದೊಳಿರಲು ಅತಿವ್ಯತೆಯಿದ್ದರು ಕುರುನಂದನರು. ಹೃದಯ ಸುತರು ಸಧರ್ಮದೊಳಿರಲು ಅತಿವ್ಯತೆಯಿದ್ದರು ಕುರುನಂದನರು. ಸತ್ಯವಂತರಿಗೆ ಜಯವಲ್ಲವೆಗೆ ಸತ್ಯವಂತರಿಗೆ ಜಯವಲ್ಲವೆಗೆ ಕುಟಿಲ ಮತಿಗಳಿಗೆ ಶುಭವಹುದೆ. ಬಿಡಲಾರೆ ಕೇಳು ವಿದುರ ಧರ್ಮವ ಹದಗೆಡಿಸುವರನು ಸಭೆ ಬಳಿಯ. ಬಿಡಲಾರೆ ಕೇಳು ವಿದುರ. ನಾನೆಂದು ಬಲು ಗರ್ವದಿ ಮೆರವ ಕುರುಕುಲವನ್ನು ಧರೆಗೊಳಿಸುವುದೇ. ಕೆಳಗೆ ಕೇಸರಿಯ ಒಡಲ ಜಂಬು ಕಲನಗೆ ಜಯವಂ ಪಡೆಯುವುದೇ. ನನಗೆ ಕೇಸರಿಯ ಒಡಲ ಜಂಬು ಕಲನಗೆ ಜಯವಂ ಪಡೆಯುವುದೇ. ಉಳಿಯುವರೇ ಕೌರವರು, ಉಳಿಯುವರೇ ಕೌರವರು ಪದಾಂತರವರ ದಂಪತನ ಕೈಯುದೆ ಯುಧಿಷ್ಠಿರಗೆ ಜಯಂತಿರವಗೊಳಿಸನ. ಬಿಡಲಾರೆ ಕೇಳು ವಿದುರ ಧರ್ಮವ ಹದಗೆಡಿಸುವರನು ಸಭೆ ಬಡಿಯದೆನ. ಬಿಡಲಾರೆ ಕೇಳು ವಿದುರ. ವಿದುರ, ಆ ಪಾಂಡವರನ್ನು ನಾನು ಎಂದಿಗೂ ಕೈ ಬಿಡುವುದಿಲ್ಲ. ಅದಕ್ಕಾಗಿ ಈ ದಿನ ನಾನು ನನ್ನ ಸೋದರತೆಯಾದ ಕುಂತಿದೇವಿಯೊಡನೆ ಕೆಲವೊಂದು ವಿಚಾರಗಳನ್ನು ಮಾತನಾಡಿಕೊಂಡು ನಾಳೆ ದುರ್ಯೋಧನನ ರಾಜಸಭೆಗೆ ಬರುವುದು. ನೀನು ಸಹ ಅಲ್ಲಿ ಬಾ. ಆಗಬಹುದು. ಅಲ್ಲಿ ವಿಚಿತ್ರವಾದ ವೃತ್ತಾಂತವನ್ನು ನಡೆಯುವುದು. ವಿದುರ, ಪರಮಾತ್ಮ, ಹಾಗೆ ನೀನು ಬರುವಾಗ ನಿನ್ನಲ್ಲಿರುವ ಸರ್ವೋತ್ತಮವಾದ ಬಿನ್ನನ್ನು ತೆಗೆದುಕೊಂಡು ಬಾ. ತಮ್ಮ ಚಿತ್ತ ಪ್ರಭು. ಪರಮಾತ್ಮ, ಈ ಜಗತ್ತನ್ನೇ ಪರಿಪಾಲಿಸಿರುವ ನಿನ್ನನ್ನು ಏನೆಂದು ಕೊಂಡಾಡಿದೀವಾ? ಜನಕ ಪಾಲಕ ಕಾಂಚನ ಮಾಲ ಜನಕ ಪಾಲಕ. ಪರಮಾತ್ಮ,
ವರದ ಸುರಲೋಕ ವಂದಿತ ಚರಣ ವರದ ಸುರಲೋಕ ವಂದಿತ ಚರಣ ಹೇ ಗೋವಿಂದ ಹೇ ಮುಕುಂದ ವಾಸುದೇವ ಹೇ ಗೋವಿಂದ ಹೇ ಮುಕುಂದ ಶ್ರೀ ವೈಕುಂಠ ನಿವಾಸ ಜನಾರ್ದನ ಶ್ರೀ ವೈಕುಂಠ ನಿವಾಸ ಜನಾರ್ದನ ಶ್ರೀರಮಣ ಮೋದಕ ಕೇಶವ ನಿನ್ನಯ ಕರುಣೆಯ ತೋರೆಯ ಕೇಶವ ನಿನ್ನಯ ಪರಮಾತ್ಮ ಕೇಶವ ನಿನ್ನಯ ಕರುಣೆಯ ತೋರೆಯ ಕೇಶವ ನಿನ್ನ ಕೃಪೆ ಮಾಡಿ ಕಾಪಾಡುವೆ ಪರಮಾತ್ಮ ಕೃಪೆ ಮಾಡಿ ಕಾಪಾಡುವೆ ಪರಮಾತ್ಮ ಹೇ ಗೋವಿಂದ ಹೇ ಮುಕುಂದ ಹೇ ಗೋವಿಂದ ಹೇ ಮುಕುಂದ ಶ್ರೀ ವೈಕುಂಠ ನಿವಾಸ ಜನಾರ್ದನ ಶ್ರೀ ವೈಕುಂಠ ನಿವಾಸ ಜನಾರ್ದನ ಶ್ರೀರಮಣ ಮೋಹನ ಕೃಷ್ಣ ವಾಸುದೇವ ಪರಮಾತ್ಮ ವಾಸುದೇವ ಪರಮಾತ್ಮ ಆ ಪಾಂಡವರು ಕಂಡರೆ ನೀನು ಎಷ್ಟು ಪ್ರೇಮ ಅದೆಷ್ಟು ಮಮಕಾರ ಪರಮಾತ್ಮ ನಾನು ನಿನ್ನನ್ನೇ ಹಿಂಬಾಲಿಸುತ್ತಾ ಬರುತ್ತಿರುವೆನು ಶಕುನಿ ತಾಳೆ. ಏನಾಯಿತು ನಿನ್ನ ಶಪಥ ಯಾಕೆ? ಮರೆತೆಯ ನಿನ್ನ ಸಹೋದರರಿಗೆ ನೀನಿತ್ತ ವಚನ ಬಣ. ಕೌರವೇಶ್ವರರ ಪರಿಪುಷ್ಟವಾದ ಅನ್ನವನ್ನು ತಿಂದು ದೇಹವನ್ನು ಬೆಳೆಸಿಕೊಂಡೇ ಆ ಶಕುನಿ ನಿನ್ನ ಸಹೋದರರಿಗೆ ನೀನಿತ್ತ ವಚನವೇನಾಯಿತು ಏನಾಯಿತು ನಿನ್ನ ಶಪಥ ಏನಾಯಿತು ನಿನ್ನ ಪ್ರತಿಜ್ಞೆ ಸಾಕು ಸಾಕು ಈ ಸೌಬಲರಾಜ ಶಕುನಿಯ ಆಶ್ವಾಸನೆಗಳನ್ನು ಅಲ್ಲಗಳೆತ್ತಿರುವ ಅಧಮ ಮರಳುಗಳ ಸಾಧು ಏನಿ ಕುಕ್ಷಿ ಬಗೆಯ ಕುಹಕ ಕಂಠದ ಕರ್ಕಶ ಕೇಕೆ ಏನಿ ಪ್ರಯಾಜ್ಞೆಯ ಜ್ವಾಲ ಅಖಂಡ ಬರ್ತ ಕಂಡಕ್ಕೆ ಕುಕ್ಷಿ ಬಗೆವ ಕುಹಕ ಕುಕ್ಷಿ ಬಗೆವ ಮಾಸ್ತರಿಯದ ಮಹಾ ಮಹಾ ನಿಪುಣ ಸೇಡಿನ ಸರ್ಪ ಈ ಸೌಬಲರಾಜ ಶಕುನಿ ಒಡನೆ ನಿಮ್ಮಗಳ ಸರಸ ಸಲ್ಲಪ ಎಲವೋ ದುರಾಂಕಾರದ ದುಷ್ಟ ದುಳ್ಳ ದುರ್ಜಾತ ದುರ್ಯೋಧನನೇ ಕೇಳು ನಾನು ಕೂಡ ನಿನ್ನಂತೆ ನಾನು ಕೂಡ ನಿನ್ನಂತೆಯೇ 99 ಮಂದಿ ಸಹೋದರರನ್ನೊಳಗೂಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಸುಖದ ಸುಪ್ಪತ್ತಿಗೆಲ್ಲೇ ಮೆರೆಯುವುದಾಗಿತ್ತು. ಆದರೆ ಅದರದೆಲ್ಲವೂ ಗಾಳಿ ಗೋಪುರಗಳಂತಾದವು. ಆದರೂ ಚಿಂತೆ ಇಲ್ಲವೋ ಚಂಡ, ನಾನು ನಿನಗಿಂತಲೋ ಮಹಾ ಮಹಾ ಪ್ರಚಂಡ. ಅಂತೆಯೇ ಈ ಶಕುನಿಯ ಗತಸ್ಮರಣೆ ಹಾಳಾಗುವುದೆಂದು ತಿಳಿದು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ತ್ಯಜಿಸಬೇಕೆಂದು
ಹಿರಿಯರ ಹಾರಿಯೋಕ್ತಿಯನ್ನು ಅನುಸರಿಸಿ ನಿನ್ನಂತಹ ಮೋಸಗಾರರನ್ನು ಮೋಸದಿಂದಲೇ ನಾಶಗೊಳಿಸಬೇಕೆಂದು ಇಲ್ಲಿಯವರೆಗೂ ನಿನ್ನನ್ನು ಅಡಿ ಅಡಿಗೂ ಅಡ್ಡದಾರಿ ಇಡಿಸುತ್ತದೆ ಬಂದ ಸುಯೋಧನ. ಇನ್ನು ಮುಂದೆ ಅಸ್ನಾವತಿ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯನ್ನೇರಿಸಿ ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯನ್ನೆಬ್ಬಿಸಿ ನಿನ್ನಂತಹ ಮೋಸಗಾರರನ್ನು ಇಲ್ಲಿಯವರೆಗೂ ಮೋಸದಿಂದಲೇ ನಾಶಗೊಳಿಸಬೇಕೆಂದು ಇಲ್ಲಿಯವರೆಗೂ ನಿನ್ನನ್ನು ಅಡಿಗೂ ಅಡ್ಡ ದಾರಿ ಇಡಿಸುತ್ತಲೇ ಬಂದ ಸುಯೋಧನ. ಇನ್ನು ಮುಂದೆ ನಿನ್ನ ವಂಶವೇ ದುರ್ವಂಶ ಆಗುವುದನ್ನು ನಾನು ನೋಡಲೇಬೇಕು. ಇಷ್ಟಾಗದ ಹೊರತು ಕಪಟ ದೂತ ವಿಖ್ಯಾತ ವಿಚಾರ ಈ ಸೌಮನ ರಾಜಚಕ್ರನಿಗೆ ಎಲ್ಲಿಯದೋ ಶಾಂತಿ, ಎಲ್ಲಿಯೋ ವಿಶ್ರಾಂತಿ, ಇನ್ನೆಲ್ಲಿ ಆತ್ಮ ಸಂತೃಪ್ತಿ. ಕೌರವೇಶ್ವರ ನಿನ್ನ ನಿರಂತರ ಉದ್ಯಮ ಸ್ಥಿತಿಯಲ್ಲಿ ನೊಂದು ಬೆಂದು ಕುಗ್ಗಿ ಕುಶವಾಗಿರುವ ನನ್ನ ಈ ದೇಹವನ್ನು ಅಣುವಾಗಿ ಕತ್ತರಿಸಿ ನೋಡಿದರೂ ಸಹ ಪ್ರತಿಕಾರಕ್ಕೆ ಪ್ರತಿಕಾರ, ರಕ್ತಕ್ಕೆ ರಕ್ತ, ಸೇಡಿಗೆ ಸೇಡು. ದೆಂಬ ಕಿಡಿಗಿ ನನ್ನ ನುಡಿಗಿ ಡೇರಿಸದೆ ದೆಂಬ ಕಿಡಿಗಿ ನನ್ನ ನುಡಿಗಿ ಡೇರಿಸದೆ ಈ ನಿನ್ನ ಕುರುವಂಶದ ದಹನ, ಈ ನಿನ್ನ ಕುರುವಂಶದ ಏನಾದರೂ ಕೈಸದೆ ಬಿಡಲು ದೆಂಬ ಕಿಡಿಗಿ ನನ್ನ ನುಡಿಗಿ ಡೇರಿಸದೆ ಯೋಧನ. ಅನುಜರ ಕೊಂದೆಯ ದೋಷಿ ಅಂದೆ ಶಕ್ತಿಯುಷ ಪದವ ತಾಳ, ದಗ್ಧ ಮಾಡಿಕೊರು ನಾಶವಗಲಿವೆ, ಮಾಡಿದ ಅನುಜರಿಗೆ ಶಾಂತಿಯ ಬರುತ್ತದೆ ಎಂಬ ಕಿಡಿಗಿ ನನ್ನ ನುಡಿಗಿ ಚಲವ್ವ. ಮನಸ್ಸಿನ ದುಸ್ಸಾಹ ಚಿಂತಾಗ್ನೆಯಿಂದ ನನ್ನ ಶರೀರವೆಲ್ಲವೂ ದಗದಗನೆ ಎತ್ತಿ ದಯಿಸುತ್ತಿರುವುದು ಸುಯೋಧನ, ದಗದಗನೆ ಎತ್ತಿ ದಯಿಸುತ್ತಿರುವುದು. ನಿನ್ನ ಕಗ್ಗತ್ತಲೆಯ ಕಾರಾಗಾರವನ್ನು ನಾನಿನ್ನು ಮರೆತಿಲ್ಲ. ನನ್ನ 99 ಮಂದಿ ಸಹೋದರರನ್ನು ನಿನ್ನ ಕಾರಾಗಾರದಲ್ಲಿಟ್ಟುಕೊಂಡು ದಿನಕ್ಕೊಂದು ಇಡಿಯನ್ನ, ಒಂದು ಒಳಗೆ ನೀರನ್ನು ಕೊಡುತ್ತಿದ್ದೆಯಲ್ಲ ಪಾಪಿ. ಆ ನನ್ನ ಹತಭಾಗ್ಯ ಸಹೋದರರು ಆ ಇಡೀ ಕೂಳನ್ನು ನನಗೆ ಕೊಟ್ಟು ನನ್ನ ಶ್ವಾಸ ಬತ್ತದಾಗಿ ನೋಡಿಕೊಂಡು ಒಬ್ಬೊಬ್ಬರಾಗಿ ಸತ್ತರು. ಮೃತ್ಯುವಿನ ಕೊನೆ ಉಚ್ಚಾಸದಿಂದ ನಿನ್ನನ್ನು ಶಪಿಸುತ್ತಾ ಆ ಘೋರ ಭಾರವನ್ನು ನನಗೊಪ್ಪಿಸಿ ಒಬ್ಬೊಬ್ಬರಾಗಿ ಸತ್ತರು. ಒಬ್ಬೊಬ್ಬರಾಗಿ ಸತ್ತರು. ಮನಸ್ಸಿನ ದೇಹದ ಸ್ಥಿರತೆಯಿಂದ ದೃಷ್ಟಿಯು ಈಗಲೂ ನನ್ನ ಹೃದಯವನ್ನು ಛೇದಿಸುತ್ತಿರುವುದು. ರಕ್ತದ ಅಜಸ್ತಾಧಾರೆಯಿಂದ ಅವರೆಲ್ಲರನ್ನು ಮತ್ತೆ ಪುನರ್ಜೀವನಗೊಳಿಸಬೇಕು. ಅಳಬೇಡಿ
ನನ್ನ ಹತಭಾಗ್ಯ ಸಹೋದರರೇ ಹಣ ಬೇಡಿರಿ. ದುರ್ಯೋಧನ 99 ಮಂದಿ ತಮ್ಮಂದಿರ ಚಿನ್ನ ರುಂಡಗಳಿಂದ ನಿಮ್ಮನ್ನು ನರಕದಲ್ಲಿ ನಿರಾಂಜನಗೊಳಿಸುವೆನು. ಕೌರವೇಶ್ವರ, ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಅತಿ ಭಯಾನಕ. ತಾಯಿಯ ಕಣ್ಣೀರನ್ನು ಕೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವರಿಲ್ಲದೆ ನರಕದ ಮಾರ್ಗವನ್ನೇ ಹಿಡಿಸುವೆನು. ನರಕದ ಮಾರ್ಗವನ್ನೇ ಹಿಡಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ಇನ್ಯಾರಿಗೆ? ನಿನಗೆ. ನಿನ್ನ ಕಡುವೈದಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನಾಗಮನ. ಮಾವ, ನಾನು ಮಾಡಿದ ಕಾರ್ಯವು ಯುಕ್ತವೇ? ಜಯದತ್ತ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಈ ದಿನ ಸಮಾಚಾರ ತಂದವನಲ್ಲವೇ? ಮಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು ಅಸಹಾಯ ವೀರನು 12 ಬಾಹುಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನೇ ಎದುರಿಸಬಲ್ಲನು. ಆದರೆ ಈ ಜ್ಞಾತಿ ಹಿಂಸೆ, ಸ್ವಯುತ ಕಲಹ ಇದು ಉಚಿತವೇ ಮಾವ? ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ಅವೆಲ್ಲವನ್ನೂ ನಿರಾಕರಿಸಿದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ, ಅವನ ಮಾತು ಪರಿಗ್ರಹವಲ್ಲ ಸಹೋದರ. ನಂದನನು ದರಿದ್ರಾನ್ವಿತ ಗೆಳೆಯ ವಿದುರನಾಂ ಸಂದು ಹೋಗಿರ್ತಾನೆ ಸೈಸಲ ಸದಳವು ಎನಗೆ ಅಗ್ರಜ ಅಗ್ರಜ ಸಹೋದರ ಅಣ್ಣ ನೋಡಿ ಕೃಷ್ಣ ಕಾರ್ಯ ಶ್ರೇಷ್ಠನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ. ಶಾಂತಿ ಸಂಧಾನ ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು. ಆ ದರ್ಪಿತ ಗೋಪಾಲಕನು ನಮ್ಮಗಳ ಸತ್ಕಾರ್ಯವನ್ನು ಎಂದಿಗೂ ನಡೆಸುವುದಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ
ಆ ದರಿದ್ರ ವಿದುರ ಮನೆಯನ್ನು ಆಶ್ರಯಿಸುವಂತ ಎಷ್ಟೊಂದು ಅವಹೇಳನವಣ್ಣ ಇದು, ಎಷ್ಟೊಂದು ಅವಹೇಳನ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ವಿದುರನಂತಹ ಭಕ್ತರು ಆತನಿಗೆ ಮತ್ತಿನ್ಯಾರವರು ಹೇಳು? ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ ತಮ್ಮ, ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು. ಸತ್ಕಾರವಂತೆ ಸತ್ಕಾರ ಸಾಕು ದುರಾಗ್ರಹದ ಸರಸ, ಸಾಕು ದುರಾಗ್ರಹದ ಸರಸ ಪರ್ಯ ಸಾಕು ದುರಾಗ್ರಹದ ಸರಸ. ಸತ್ಕಾರವಂತೆ ಸತ್ಕಾರ. ನಾಳೆ ರಾಜ್ಯಸಭೆಗೆ ಬರಲಿ, ಸರಿಯಾಗಿ ಮಾಡಿವೆ ಸತ್ಕಾರ. ನೋಡಿದೆ ಮಾವ ಅಣ್ಣನನ್ನ. ಅಭಿಮಾನಶಾಲಿಯಾದ ಸಹೋದರ, ನಿನ್ನನ್ನು ಶಾಸನ ಮಾಡಲು ನನಗೂ ಒಂದೊಂದು ಸಾರಿ ದುಸ್ಸಾಧ್ಯವೆನಿಸುವುದು. ನೋಡಿದೆಯ ಮಾವ ನನ್ನ ತಮ್ಮನ ಕ್ರೋಧಾಜ್ಞೆಯ ಮಾತುಗಳನ್ನು? ಮದಗಜಗಳೆಷ್ಟೇ ಇರಲಿ ಈ ಸಿಂಹಕ್ಕೆ ಸರಿಸಾಟಿಯೇ. ಈಗೇನು ಮಾಡುವುದು ಮಾವ? ಕೃಷ್ಣನ ಮಾತಿಗೆ ಸಮ್ಮತಿಸುವುದೋ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಸುಯೋಧನ. ಹಾಗಿದ್ದರೆ ಈ ಗೌರವೇಶ್ವರನ ಸಾರ್ವಭೌಮ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮೂರುಕು ಜೋಪಡಿಯನ್ನೇ ಆಶ್ರಯಿಸುತ್ತಿದ್ದೇನೆ. ಪ್ರಾರಂಭದಲ್ಲೇ ಸಹಿಸಲಾಗದಂತ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನು ಹೇಗೆ ಸಹಿಸುವೆ ಸುಯೋಧನ? ಮಾವ, ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ? ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲೇ ಅವನು ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಅವತರಿಸಿರುವುದು. ಯಾರು ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಅವನನ್ನು ಭಗವಂತನೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಮತ್ತಿನ್ನೇನಯ್ಯ, ಶಿಶುಪಾಲ, ಜರಾಸಂಧ ಇವರುಗಳು ನಿನಗೆ ಎಂತಹ ಮಿತ್ರರಾಗಿದ್ದರಯ್ಯ. ಕಾರಣವಿಲ್ಲದೆ ಸಂಭರಿಸಿದನು. ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನನ್ನು ಸಿಂಹಾಸನಲ್ಲಿ ಕೊಳ್ಳಿರಿಸಿದನು. ಸಹೋದರ ಸ್ವರಪಾಲದಿಂದ ಪ್ರಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡಿರುವನು. ಇಂಥವನಿಗೆ ಮನ್ನಣೆ ಕೌರವೇಶ್ವರ. ಹಾಗಾದರೆ ನನ್ನನ್ನು ದ್ವಾರಕೆ ಕಳಿಸಿದೆ ಏಕೆ ಮಾವ? ಆನಂದ ಗೋಪಾಲನ ಮನೆ ಬಾಗಿಲಲ್ಲಿ ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದಲ್ಲೊಂದು ಕಿತ್ತು ಬಳಿಕ ಅದರಲ್ಲಿ ಸರಸಾರಬಹುದಲ್ಲವೇ? ನಿಜ ಮಾವ. ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಯದುಪತಿ ಯಾದವ ಸೈನ್ಯವನ್ನು ನಾಶ ಮಾಡುವ ಸುಯೋಗವು ಈಗ ನಿನಗೆ ಒದಗಿ ಬಂದಿರುವುದು. ಕೃಷ್ಣನೇನಾದರೂ ಸೈನ್ಯ ಸಮೇತವಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಅದನ್ನು ನಿರಾಕರಿಸಬೇಕಾಗಿತ್ತು. ನನಗೆ ನೀನೂ ಬೇಡ, ನಿನ್ನ ಸೈನ್ಯವೂ ಮಾತ್ರ ಬೇಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಆ ಅರ್ಜುನನು ನಿನ್ನ ಸಂಕಟದಿಂದ ಉದ್ಧಾರ ಮಾಡಿದನು. ಮಾವ, ನೀನು ಹೇಳಿದಂತೆ ಕೃಷ್ಣಕನು ವಂಚಕರೇ ಇರಬಹುದು. ಆದರೆ ಆ ಕೃಷ್ಣನ ಮೇಲಿನ ದ್ವೇಷದಿಂದ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ.
ಪಾಂಡವರನ್ನು ಆ ಕೃಷ್ಣನಿಂದ ಬೇರೆ ಮಾಡಲಾಗುವುದು ಸುಯೋಧನ. ಏಕೆ ಮಾವ? ಏಕೆಂದರೆ ಪಾಂಡವರಲ್ಲೂ ಕೃಷ್ಣನ ಆಜ್ಞಾಧಾರಕರು. ಸಂಧಾನಕ್ಕೆ ಸಮ್ಮತಿಸಿ ನೀನೇನು ಆಶಯ ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಮತ್ತಿನ್ನೇನಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯ ಮೇಲಿದ್ದ ಹಕ್ಕು ನಷ್ಟವಾಯಿತು. ಪುನಃ ಅವರು ಅದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಗುರುಭಕ್ತಳಾದ ರಾಜಲಕ್ಷ್ಮಿಯನ್ನು ವಿಶ್ವಕನ ಯಾಚನೆಯಲ್ಲಿಡುವುದು ಉಚಿತವೇ ಮಾವ? ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ಕ್ಷೇತ್ರದಲ್ಲಿ ಬಂದು ಸೆಳೆಸಿ ರಾಜಲಕ್ಷ್ಮಿಯನ್ನು ಕೈ ಹಿಡಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೈನ್ಯ ವೃತ್ತಿ ಏಕೆ ಸುಯೋಧನ? ದೇಹಿ 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 ಎಂದು ಸರಿಯಾಗಿ ಆಡಿದ ಸೋಮಲ ರಾಜ. ಆ ಪಾಂಡವರಿಗೆ ಯುದ್ಧದ ಹೊರತಾಗಿ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗದು. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ಪ್ರಾಯಶ್ಚಿತ ಆಗಲೇಬೇಕು. ಆಗಲೇಬೇಕು ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಸುಯೋಧನ. ಏನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ಜ್ಞಾಪಿಸಿಕೊಳ್ಳುವೆನು ಮಾವ. ಈಗ ನನಗೆ ಬರ್ತಿರುವ ಸಿಟ್ಟಿಗೆ ಬೆಟ್ಟದಂತ ಮುಗಿಲಾತಿರುವ ಸರ್ಪಕ್ಕೆ ವಿಷಾಗ್ನಿಯನ್ನು ಉಸಿರಿ ಮಹಾರಗರಂತೆ ಆ ಪಾಂಡವರನ್ನ ಸಿಗಿವಾಕ್ಷಣದಲ್ಲಿ ಪಾಂಡವರ ಎಲ್ಲಿ ಹೋದರೇನು ಅವರ ಉಳಿಸ ಚಕ್ರವರ್ತಿಯಾದ ನನ್ನ ಗೆಳಗಿನ ಭಕ್ತ ದುಷ್ಟ ದುರುಳ ದೂತರ ಸಿಗಿವಾಕ್ಷಣದಲ್ಲಿ ಪಾಂಡವರ ಭೀಮ ದುರುಳ ಅವನ ಭಾರತೀಯತೆಯನ್ನು ಬಟ್ಟಿ ದುರುಳ ಭೀಮ ನಡಲ ಸಿಗಿಯುತ್ತ ಅವನ ಕರುಳ ಬಗೆದು ರಕ್ತ ಕೊಡಿಯುತ್ತ ಈ ಖಡ್ಗ piಡಿದು ರಣಕ್ಕೆ ನುಗ್ಗುತ್ತ ಒಯ್ದು ಮದ ಮುರಿದು ಮುದದಿನ ಬರದಿನ ಆಮೇಲೆ ಚಲದಿನ ಆಮೇಲೆ ಒಯ್ದು ಮದ ಮುರಿದು ಮುದದಿನ ಬರು ಜಯಿಸುವೆ ಕಲಿಸುವೆ ಬಲ 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 ನಾವೀಗ ಸಿಗುವೆ ಸೇವದಲ್ಲಿ ಪಾಂಡವರ ನಾವೆಂದು ಬಲು ಮುದದಿ ಮೆರೆದು ನಲಿಯುತ್ತ ನೆನಕ್ಕೆ ತೆರೆದು ನಲಿಯುತ್ತ ಈ ಭೂಮಿ ಆಳ ಬಯಸಿ ನಾವೆಂದು ಬಲು ಮುದದಿ ಮೆರೆದು ನಲಿಯುತ್ತ ಗೌರವೇಶ ನೆನಕ್ಕೆ ತೆರೆದು ನಲಿಯುತ್ತ ಈ ಭೂಮಿ ಆಳ ಬಯಸಿ ಸಮರವ ನೋಡಿ ಇಷ್ಟನೊಲುಮೆ ಎಂಬ ಧೈರ್ಯದಲ್ಲಿ ರಾಜ್ಯದ ಮೇಲೆ ನಾನೀಗ ಸಿಗಿರದಲ್ಲಿ ಪಾಂಡವರ ಎಲ್ಲಿ ಹೋದರೇನು ಅವರ ಉಳಿದ ಚಕ್ರವರ್ತಿಯಾದ ನನ್ನ ಮಕ್ಕಳ ದುರ್ಡ ದುರ್ಡ ಸಿಗಿವೆ ಕುರುಕುಲದ ನರಳುವೆ ನನ್ನ ಸಲಹೆಯನ್ನೇ ಕೇಳುತ್ತಿರು. ಈ ನಿನ್ನ ಕುಲದ ಬೇರನ್ನು ಕೆತ್ತಾಗಿರುವೆನು. ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನು ತಿಳಿಯದ ಮೂಢ ಹೇಳುವೆನು ಕೇಳು. ಶಾ ಎಂದರೆ ಶಕ್ತಿ ಪ್ರಧಾನರಾದ, ಕು ಎಂದರೆ ಈ ನಿನ್ನ ಕುರುಕುಲ ವಂಶವನ್ನು, ನೀ ಎಂದರೆ
ನಿನ್ನಿಂದಲೇ ನಿನ್ನ ಮಾಡುವನೇ ಶಕುನಿ. ಶಕುನಿಯಿಂದ ಗುರುಕುಲ ವಂಶ ನಿಶ್ನಾಮ. ನನ್ನನ್ನು ನಿನ್ನ ಹಿತೈಷಿ ಎಂದು ತಿಳಿದ್ರು ಏನೋ ಮೂಡ. ನಾನೆಂದಿಗೆ ನಿಮ್ಮಪ್ಪನ ಮನೆಗೆ ಕಾಲಿಟ್ಟೆನು. ಅಂದೇ ಕಾಗೆಪ್ಪ ಗೂಡಾಯಿತು, ಮಾರಿವತ್ತ ಬೀಡಾಯಿತು. ಅಂದಿಗೆ ನಿನ್ನ ಮಡದಿಯಾದ ಬಾನುಮತಿಯು ಮಂಡಕದಲ್ಲಿ ಮುಂಡೆಗೆ ಆಗೋಣ. ಅಂದಿಗೆ ಈ ಶಕುನಿಗೆ ಶಾಂತಿ, ಮನಃಶಾಂತಿ, ವಿಶ್ರಾಂತಿ. ಅಧಿಕಾರ ಇದೆ ಎಂದು ಕೊಬ್ಬಿ ಮೆರೆಯುತ್ತಿರುವೆಯೋ ಮೂಡ. ಎಷ್ಟು ದಿನ ತಾನು ಇರುವುದು ಆ ನಿನ್ನ ಅಧಿಕಾರ, 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 ಅಧಿಕಾರ ಮನದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಿಜ ನಾನು ನೋಡುವೆ, ಭಾಷೆ ನಾನು ನೋಡುವೆ. ಅಧಿಕಾರ, ಅಧಿಕಾರ ಮನದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಿಜ ನಾನು ನೋಡುವೆ, ಭಾಷೆ ನಾನು ನೋಡುವೆ. ಅತಿ ಆಸೆ ತುಂಬಿಹುದು ನಿನ್ನ ಮನದಲ್ಲಿ, ಅತಿ ಆಸೆ ತುಂಬಿಹುದು ನಿನ್ನ ಮನದಲ್ಲಿ. ನಿನ್ನ ಫಲ ಮಾಡು ಸಂತು ಇದೆ ನನ್ನ ಮನದಲ್ಲಿ, ನಿನ್ನ ಫಲ ಮಾಡು ಸಂತು ಇದೆ ನನ್ನ ಮನದಲ್ಲಿ. ದರೆಯಾಳು ಆಸೆ ಇದೆ ನಿನ್ನ ಮನದಲ್ಲಿ, ದರೆಯಾಳು ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಫಲನಾಶ ದೈವದು ನನ್ನ ಮನದಲ್ಲಿ. ನಿನ್ನ ಫಲನಾಶ ದೈವದು ನನ್ನ ಮನದಲ್ಲಿ. ಇದು ನನ್ನದು ತಪ್ಪು, ನಿನ್ನದು ತಪ್ಪು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಬ್ರಹ್ಮನ ತಪ್ಪ. ಅಧಿಕಾರ, ಅಧಿಕಾರ, ಅಧಿಕಾರ ಭೀಮನಿಗೆ ಬಲಿಯ ಕೊಟ್ಟು ನಿಜ. ಯೋಧನ ಶೂರಧನುವ ಹಿಡಿದು ನಿಲ್ಲ ವೀರಪಾಟನ, ಶೂರಧನುವ ಹಿಡಿದು ನಿಲ್ಲ ವೀರಪಾಟನ. ಅನ್ಯಾಯವಾಗಿ ಪಾಡ ಬಿಡುವ ಪಾಪಾಟನ, ಅನ್ಯಾಯವಾಗಿ ಪಾಡ ಬಿಡುವ ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ತನ್ನ ಕಡೆಯಿಂದ ನಿನ್ನ ತೊಡೆಯ ಕುತ್ತಿಕೊಂಡು ತನ್ನ ಗದೆಯಿಂದ ನಿನ್ನ ತೊಡೆಯ ಕುತ್ತಿಕೊಂಡು. ಇದು ನನ್ನದು ತಪ್ಪ, ನಿನ್ನದು ತಪ್ಪ. ಇದು ನನ್ನದು ತಪ್ಪ, ಇಲ್ಲ ನಿನ್ನದು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಬ್ರಹ್ಮನ ತಪ್ಪ. ಅಧಿಕಾರ, ಅಧಿಕಾರ, ಅಧಿಕಾರ ಭೀಮನಿಗೆ ಬಲಿಯ ಕೊಟ್ಟು ನಾನು ರೋಹಿಣಿ ನಾನು